ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಮ್ಮ ವ್ಯೂವರ್ಸ್ ಒಬ್ಬರು ಟೇಬಲ್ ಮೆಷರ್ಮೆಂಟ್ ಕೇಳಿದರು. ನಾನು ಇದೇ ಟೇಬಲನ್ನು ಉಪಯೋಗಿಸೋದು. ಅಗಲ ಬಂದು 17 ಇಂಚಿದೆ, ಉದ್ದ ಬಂದು 27 ಇಂಚಿದೆ, 27ರಿಂದ 28 ಇಂಚಿದೆ. ಸುಮಾರು ಒಂದು 6 ವರ್ಷದಿಂದ ಇದೇ ಟೇಬಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಬರೀ ದೇವ್ರು ಕೂರ್ಸೋದಕ್ಕೆ ಮಾತ್ರ ನಾನು ಈ ಟೇಬಲ್ನ ಇಟ್ಕೊಂಡಿದ್ದೀನಿ. ಸೊ ನಾನು ತಗೊಂಡಾಗ 450 ರೂಪಾಯಿ ಇತ್ತು ಇದರ ರೇಟು. ಎತ್ತರ ಬಂದು 20 ಇಂಚಿದೆ ಇದ್ರದ್ದು. ಈಗ ದೇವಿಗೆ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸೀರೆಯನ್ನು ಈ ರೀತಿ ಸೀದಾ ಹರಡ್ಕೊಂಡು ಪೂರ್ತಿಯಾಗಿ ಸೀರೆಯನ್ನು ಹರಡ್ಕೋಬೇಕು. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ 2.5-3 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗುತ್ತೆ. ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಸೆರಿಗೆಗೆ 1.5 ಮಾರು ನಾವು ಬಿಟ್ಕೊಂಡ್ರೆ ಸಾಕಾಗುತ್ತೆ. 1.5 ಅಥವಾ 6ರಿಂದ 7 ಮೊಳ ಆಗುವಷ್ಟು ಸೆರಿಗೆಗೆ ಬಿಟ್ಕೊಂಡು ಉಳಿದಿರುವಂಥ ಭಾಗನ ನೀವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಎರಡು ಬಾರ್ಡರ್ ಸೈಡಲ್ಲಿ ನೀವು ನೀಟಾಗಿ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನಾವು ಸೆರಿಗೆಗೆ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಆ ರೀತಿ ಎಲ್ಲಾದರೂ ಮಾಡ್ಕೋಬೋದು. ಅಥವಾ ಮಧ್ಯಭಾಗಕ್ಕೆ ಈ ರೀತಿ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಪ್ಲೀಟ್ಸನ್ನು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಉಳಿದಿರುವಂಥ ಪ್ಲೀಟ್ಸನ್ನು ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಬನ್ನಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಯೂಸ್ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಪಿನ್ನನ್ನು ಹಾಕ್ಕೋಬೋದು. ನಾನು ಇದೇ ರೀತಿಯಾಗಿ 1.5 ಮಾರಾಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 6ರಿಂದ 7 ಮೊಳ ಆಗುವಷ್ಟು ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ. ಒಂದು ದಿನ ಮುಂಚಿತವಾಗಿ ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡ್ಸೋದು ಈಸಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಟೇಬಲನ್ನು ತೆಗೆದುಕೊಂಡಿದ್ದೀನಿ. ಆ ಟೇಬಲ್ ಮೇಲೆ ಒಂದು ಮಣೆಯನ್ನು ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ರಂಗೋಲಿಯನ್ನು ಹಾಕಿ ನಂತರ ಅಕ್ಕಿ ತುಂಬಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ದಪ್ಪ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಸಣ್ಣ ಬಿಂದಿಗೆ ಆದರೂ ಇಟ್ಕೋಬೋದು. ನಾನಿಲ್ಲಿ ಬಿಂದಿಗೆಗೆ ಗೋಧಿಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡು ಟೇಪಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೆಲ್ಲೋ ಟೇಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವಿಲ್ಲಿ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಕಳಶದ ಚೆಂಬು ಬರುತ್ತಲ್ವ ಅದಾದರೂ ಇಟ್ಕೋಬೋದು. ನಿಮ್ಮ ಮನೇಲಿ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಒಂದು 3ರಿಂದ 4 ಫೋಲ್ಡನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಒಂದು ತುದಿಗೆ ಬಾರ್ಡರ್ ಬರುತ್ತಲ್ಲ, ಆ ಬಾರ್ಡರ್ ತುದಿಗೆ ದೇವಿಯ ಕೈಯನ್ನು ಬ್ಲೌಸ್ ಪೀಸಿನ ಒಳಭಾಗದಲ್ಲಿ ಇಟ್ಬಿಟ್ಟು ಈ ರೀತಿ ಸುತ್ತಿ ನಾವು ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಗುಂಡ್ಪಿನ್ನನ್ನು ನಾವು ಬ್ಯಾಕ್ ಸೈಡು ಅಥವಾ ಸೈಡ್ಗೆ ಸೇರಿಸ್ಕೋಬೇಕು. ಈ ರೀತಿ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ನೀಟಾಗಿ ಕವರ್ ಮಾಡ್ಕೋಬೇಕು. ನಾವು ಬ್ಲೌಸ್ ಪೀಸ್ ಹಾಕ್ಕೊಂಡಾಗ ನಮ್ಮ ಕೈ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ದೇವಿಯ ಕೈ ಕಾಣೋ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ದೇವಿಯ ಇನ್ನೊಂದು ಕೈಯನ್ನು ಸಹ ನಾವು ಬ್ಲೌಸ್ ಪೀಸಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸಿನ ಇನ್ನೊಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಟು ಈ ರೀತಿ ಸುತ್ತಬಿಟ್ಟು ಗುಂಡ್ಪಿನ್ನಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಗುಂಡ್ಪಿನ್ನನ್ನು ನೀವು ಸೈಡ್ಗೆ ಅಥವಾ ಹಿಂಭಾಗಕ್ಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀವು ಗುಂಡ್ಪಿನ್ನನ್ನು ಸೇರಿಸ್ಕೋಬೇಕು. ಅಥವಾ ಬಟ್ಟೆ ಪಿನ್ ಆದರೂ ನೀವಿಲ್ಲಿ ಸೇರಿಸ್ಕೋಬಹುದು. ಈಗ ಕಳಶದ ಬಿಂದಿಗೆಗೆ ದೇವಿಯ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಕಡ್ಡಿಯ ಮೇಲ್ಭಾಗದಿಂದ ಕೈಗಳನ್ನ ಮುಂಭಾಗಕ್ಕೆ ಈ ರೀತಿ ತೊಗೊಂಬಂದು ಬ್ಲೌಸ್ ಪೀಸನ್ನು ನಾವಿಲ್ಲಿ ಸ್ವಲ್ಪ ಹರಡ್ಕೊಂಡು ಅದನ್ನ ಬ್ಯಾಕ್ ಸೈಡ್ಗೆ ಸ್ವಲ್ಪ ತೊಗೊಂಡೋಗಿ ಪಿನ್ನನ್ನು ಸೇರಿಸ್ಕೋಬೇಕು. ಬಿಂದಿಗೆಯ ಕಂಠ ಭಾಗ ಹಾಗೆ ಕೆಳಭಾಗದಲ್ಲಿ ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿ ಮಾಡ್ಕೊಳ್ಳಿ.
ಕಳಶದ ಬಿಂದಿಗೆಯನ್ನು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ದೇವಿಯ ಕೈಗಳನ್ನ ನೀಟಾಗಿ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಸೀರೆ ಎಲ್ಲ ಪೂರ್ತಿ ಉಡಿಸಿದ ಮೇಲೂ ಸಹ ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ಗೆ ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ನೀವು ಅಲ್ಲಿ ಪಿನ್ನು ಅಥವಾ ಗುಂಡ್ ಪಿನ್ನನ್ನು ಹಾಕ್ಬಿಟ್ಟು ಈ ರೀತಿ ಸೆಕ್ಯೂರ್ ಮಾಡಿಕೊಂಡು ಕೈ ನೀಟಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಕಳಶದ ಹಿಂಭಾಗದಲ್ಲಿ ಸೆರಗನ್ನು ಇಟ್ಬಿಟ್ಟು ಈ ರೀತಿ ಕೆಳಗಡೆ ಬಿಂದಿಗೆಗೆ ನಾವು ಸೀರೆಯನ್ನು ಒಂದು ಸ್ವಲ್ಪ ಉದ್ದ ಗಿಡ್ಡ ಮಾಡಿಕೊಂಡು ನಾವು ದೇವಿಯ ಸೊಂಟಕ್ಕೆ ಕಟ್ಟಬೇಕಾಗುತ್ತೆ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ಒಂದು 4 ಇಂದ 5 ಇಂಚ್ ಆಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ. ನೀವು ಕೆಳಗಡೆ ದಪ್ಪ ಬಿಂದಿಗೆಯನ್ನು ಇಟ್ಟರೆ ಈ ರೀತಿ ಮುಂದ್ಗಡೆಯಿಂದ ತಗೊಂಡು ಸೀರೆಯನ್ನು ಫೋಲ್ಡ್ ಮಾಡಿ ದೇವಿಗೆ ಕಟ್ಬೋದು. ಅಥವಾ ನೀವು ಏನಾದರೂ ಸಣ್ಣ ಬಿಂದಿಗೆ ಇಟ್ಕೊಂಡಿದ್ರೆ ದೇವಿಯ ಬ್ಯಾಕ್ ಸೈಡಿಂದ ನೆರಿಗೆ ಮಾಡಿರುವಂಥದ್ದನ್ನು ತಗೊಬಂದು ಒಂದು ಸೈಡಿನ ನೆರಿಗೆಯನ್ನು ಉದ್ದ ಮಾಡಿ ಇನ್ನೊಂದು ಸೈಡಿನ ನೆರಿಗೆಯನ್ನು ತುಂಡ ಮಾಡಿಬಿಟ್ಟು ದೇವಿಯ ಸೊಂಟಕ್ಕೆ ಕಟ್ಕೋಬೇಕು. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ನೀವು 4 ಇಂದ 5 ಇಂಚ್ ಆಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ. ನೋಡಿ, ಈ ರೀತಿ ನೀವು ಗ್ಯಾಪನ್ನು ಕೊಟ್ಕೊಬಿಟ್ಟು ದೇವಿಯ ಸೊಂಟಕ್ಕೆ ನೀವು ಗ್ರಿಪ್ಪಾಗಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಒಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಅಥವಾ ನೀವು ದಾರದಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ಮೆಥಡಲ್ಲಿ ನೀವು ಸೀರೆಗೆ ನೀವು ಪಿನ್ನು ಅಥವಾ ದಾರದಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ತುಂಡ ಇರುವಂಥ ನೆರಿಗೆಗಳನ್ನ ಮೇಲ್ಭಾಗಕ್ಕೆ ಎತ್ತಿಟ್ಕೊಂಡು ಕೆಳಭಾಗದ ಉದ್ದ ಇರುವಂಥ ನೆರಿಗೆಯಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವೋ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೆರಿಗೆಗಳೇನಾದರೂ ಎತ್ಕೊಳ್ತಾ ಇದೆ ಅನಿಸಿದ್ರೆ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ನೆರಿಗೆಯನ್ನು ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಮಾಡ್ಕೊಂಡಿದ್ದಿಲ್ಲ, ಈ ರೀತಿ ಮಾಡ್ಕೊಳ್ಳಿ. ಏನಾದರೂ ಜಾರ್ತಾ ಇದೆ ಅನಿಸಿದ್ರೆ ನೀವು ಅಲ್ಲಿ ಪಿನ್ಗಳನ್ನ ಸೇರಿಸ್ಬೇಕಾಗುತ್ತೆ. ನಾನು ಎರಡೂ ಸೈಡಿನ ನೆರಿಗೆಗಳನ್ನ ನೀಟಾಗಿ ಕೌಂಟ್ ಮಾಡಿಕೊಂಡು ಮಧ್ಯದಲ್ಲಿ ಇರುವಂತಹ ನೆರಿಗೆಯನ್ನು ಈ ರೀತಿ ಫ್ಲ್ಯಾಟ್ ಮಾಡಿಬಿಟ್ಟು ಗುಂಡ್ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಟೇಬಲ್ಗೆ ಹಾಕಿರುವಂಥ ಪಂಚೆಗೆ ಮತ್ತು ಸೀರೆಗೆ ಸೇರಿಸಿ ನಾವು ಈ ರೀತಿ ನೆರಿಗೆಯನ್ನು ನಾವು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಬಟ್ಟೆ ಪಿನ್ನು ಅಥವಾ ಗುಂಡ್ ಪಿನ್ನಿಂದ ಮಾಡ್ಕೋಬಹುದು. ಒಂದು ಸಲ ಕೆಳಗಡೆ ಇರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಮೇಲ್ಭಾಗದಲ್ಲಿರುವಂಥ ನೆರಿಗೆಗಳನ್ನ ನೀಟಾಗಿ ಎತ್ತಿಟ್ಕೊಂಡು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡ್ಕೊಳ್ಳಿ. ಕಡಿಮೆ ನೆರಿಗೆ ಇತ್ತು ಅಂದರೆ ನೆರಿಗೆಗಳನ್ನ ನೀವು ಡಿಸ್ಟೆನ್ಸ್ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಇತ್ತು ಅಂದರೆ ಪಕ್ಕದಲ್ಲಿ ನೆರಿಗೆ ಬರೋ ರೀತಿಯಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕು. ಕಳಶದ ಹಿಂಭಾಗದಲ್ಲಿ ಸೆರಗಿನ ಪಾಟಲ್ಲಿ ಸ್ವಲ್ಪ ಸೀರೆಯ ಭಾಗ ಉಳಿದಿರುತ್ತೆ. ಆ ಸೀರೆಯ ಭಾಗದೊಳಗಡೆ ದೇವಿಯ ಕಾಲುಗಳನ್ನ ಇಟ್ಬಿಟ್ಟು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಹೈಲೈಟ್ ಆಗೋ ರೀತಿಯಲ್ಲಿ ಮಾಡಿ ಒಂದು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ದೇವಿಯ ಮೊಣಕಾಲಿನ ಮೇಲೆ ಸೆರಗನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೀವು ಸೀರೆ ಭಾಗನ ದೇವಿಯ ಕಾಲಿನ ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈ ರೀತಿ ನೀಟಾಗಿ ದೇವಿಯ ಕಾಲು ಕಾಣಿಸ್ಬೇಕು. ನಂತರ ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಸೀರೆ ಅನ್ನೋದು ಜಾರ್ದಿರ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ನೀವು ದೇವಿಯ ಕಾಲನ್ನು ಯಾವ ರೀತಿ ಇಡ್ತೀರಾ ಅಂತ ನೋಡ್ಕೊಳ್ಳಿ. ಈ ರೀತಿಯಾಗಿ ಕ್ರಾಸ್ ಆಗಿನೂ ಸಹ ಇಡ್ಬೋದು. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು, ಡಬಲ್ ಅಂದರೆ ಒಂದು ಬಿಂದಿಗೆ ಮೇಲೆ ಇನ್ನೊಂದು ಕಳಶದ ಚೊಂಬನ ಇಟ್ಬಿಟ್ಟು ಹೇಗೆ ಉಡಿಸ್ಬೋದು ಅಂತ. ಸೊ ಅವ್ರಿಗೋಸ್ಕರ ಈ ಮೆಥಡನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಕಾಲನ್ನು ಕ್ರಾಸ್ ಮಾಡಿ ಇಟ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಸೆಕ್ಯೂರ್ ಮಾಡ್ಕೋಬೇಕು. ದೇವಿಯ ಕಾಲನ್ನು ಒಂದು ಸಲ ಇಟ್ಟ ನಂತರ ಕೆಳಭಾಗದಲ್ಲಿರುವಂಥ ನೆರಿಗೆಗಳನ್ನ ಮತ್ತೊಮ್ಮೆ ಸರಿ ಮಾಡ್ಕೋಬೇಕು. ನೀಟಾಗಿ ಅಲ್ಲಿ ಕೂರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಕು ಅಂದರೆ ಪಿನ್ಗಳನ್ನ ನೀವಲ್ಲಿ ಸೇರಿಸ್ಕೋಬಹುದು. ದೇವಿಯ ಕಾಲನ್ನು ಹೇಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ದೇವಿಯ ಕಾಲುಗಳನ್ನ ಫಿಕ್ಸ್ ಮಾಡ್ಕೋಬೇಕು. ನಂತರ ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಕಳಶದ ಹಿಂಭಾಗದಲ್ಲಿರುವಂತಹ ಎಕ್ಸ್ಟ್ರಾ ಸೀರೆಯ ಭಾಗದಲ್ಲಿ ದೇವಿಯ ಇನ್ನೊಂದು ಕಾಲನ್ನು ಇಟ್ಬಿಟ್ಟು ದೇವಿಗೆ ನಾವು ಗೆಜ್ಜೆ ಕಟ್ತೀವಲ್ಲ ಆ ಭಾಗದಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಸೀರೆಯನ್ನು ಸುತ್ತಿ ಒಂದು ಬಟ್ಟೆಯ ಪಿನ್ನನ್ನು ನಾವಲ್ಲಿ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ನಂತರ ದೇವಿಯ ಮೊಣಕಾಲಿನ ಮೇಲೆ
ಬಾರ್ಡರ್ ಬರೋ ರೀತಿಯಲ್ಲಿ ಸೀರೆಯನ್ನು ನಾವು ತೊಗೊಂಬಂದು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕು. ನಂತರ ದೇವಿಯ ಕಾಲು ಹೇಗೆ ಇಟ್ಟರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ದೇವಿಯ ಕಾಲುಗಳನ್ನ ನೀವು ಜೋಡಿಸ್ಕೋಬೇಕು. ಸೊ ನಾನು ಒಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಸಿಂಗಲ್ ಬಿಂದಿಗೆಯಲ್ಲಿ ಈ ರೀತಿ ಅಲಂಕಾರ ಮಾಡೋದು. ಸೊ ಈ ರೀತಿ ಒಂದು ಬಿಂದಿಗೆ ಮೇಲೆ ಕಳಶದ ಚೆಂಬನ್ನು ಇಟ್ಟು ಹೇಗೆ ಅಲಂಕಾರ ಮಾಡ್ಬೋದು ಅಂತ ಕೇಳಿದರು. ಸೊ ಈ ರೀತಿಯಲ್ಲಿ ನೀವು ಮಾಡಿಕೊಂಡು ನಂತರ ಮೇಲ್ಭಾಗದಲ್ಲಿರುವಂತಹ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಗುಂಡು ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡಾಗ ಆ ರೀತಿ ಕಾಣಿಸುತ್ತೆ. ಇದನ್ನೇ ಕಾಲನ್ನು ನಾನು ಮತ್ತೆ ಇದನ್ನು ಚೇಂಜ್ ಮಾಡಿ ತೋರಿಸ್ತೀನಿ ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ರೀತಿಯಲ್ಲಿ. ಸೊ ನೀವು ಈ ರೀತಿಯಲ್ಲೂ ಸಹ ಅಲಂಕಾರನ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನೆರಿಗೆಗಳ ಏನಾದರೂ ಜಾರ್ತಾ ಇದೆ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ದರೆ ಗುಂಡು ಪಿನ್ನಿಂದ ನೀವಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಂಡು ನೆರಿಗೆಗಳನ್ನ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ನನ್ನ ಪದ್ಮಾಸನ ರೀತಿಯಲ್ಲಿ ಅಲಂಕಾರನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಿಂಗಲ್ ಬಿಂದಿಗೆಗೆ ಅಲಂಕಾರ ಮಾಡಿರೋದ್ರಿಂದ ನಾನಿಲ್ಲಿ ಡಬಲ್ ಬಿಂದಿಗೆಗೆ ಮಾಡ್ತಾ ಇಲ್ಲ. ಸೊ ಇದನ್ನೇ ಕಾಲುಗಳನ್ನ ಮೇಲ್ಗಡೆ ದೇವಿ ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕಿರೋ ರೀತಿ ಕುಳಿತ್ಕೊಂಡಿರೋ ರೀತಿಯಲ್ಲಿ ಮಾಡಿ ನಂತರ ನಾವಲ್ಲಿ ಸೂಜಿ ಮತ್ತು ದಾರ ಉಪಯೋಗಿಸ್ತೀವಲ್ಲ ಯೆಲ್ಲೋ ಕಲರ್ ದಾರನ ತಗೊಂಡು ದೇವಿಯ ಕಾಲುಗಳನ್ನ ಈ ರೀತಿ ಎರಡು ಕಾಲನ್ನು ಸೇರಿಸ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಟಾಗಿ ಕಟ್ಕೊಳ್ಳಿ. ದೇವಿಯ ಕಾಲು ಸ್ವಲ್ಪನೂ ಜಾರದೇ ಇರೋ ರೀತಿಯಲ್ಲಿ ನೀವು ಕಟ್ಕೋಬೇಕಾಗುತ್ತೆ. ನಂತರ ನೀವು ಜಡೆಬಿಲ್ಲೆಯನ್ನು ದೇವಿಯ ಕಾಲಿನ ಮೇಲೆ ಹಾಕಿದಾಗ ಆ ದಾರ ಅನ್ನೋದು ಕಾಣಿಸಲ್ಲ. ದೇವಿಯ ಕಾಲನ್ನು ಪದ್ಮಾಸನದ ರೀತಿಯಲ್ಲಿ ಮಾಡ್ಕೊಂಡ ನಂತರ ಕೆಳಭಾಗದಲ್ಲಿರುವಂತಹ ನೆರಿಗೆಗಳನ್ನ ನೀಟಾಗಿ ನೀವು ಅರೇಂಜ್ ಮಾಡಿಕೊಂಡು ನಂತರ ದೇವಿಗೆ ಸೆರಗನ್ನು ಹಾಕಬೇಕಾಗತ್ತೆ. ನೀವು ವಿ ಶೇಪಲ್ಲಾದರೂ ಸೆರಗನ್ನು ಹಾಕ್ಬೋದು ಅಥವಾ ನಿಮಗೆ ಯಾವ ರೀತಿ ಸೆರಗು ಹಾಕಿದ್ರೆ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಸೆರಗನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೆರಗು ಹೇಗೆ ಹಾಕ್ತೀವಿ ಆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ದೇವಿಯ ಎಡಗಡೆ ಭುಜದ ಮೇಲೆ ಈ ರೀತಿ ಸೆರಗನ್ನು ಹಾಕ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ವಲ್ಪ ಪಕ್ಕ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಭುಜದ ಮೇಲೆ ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ಒಂದು ಗುಂಡು ಪಿನ್ನಿಂದ ನಾವು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಅಂದರೆ ನಾವು ಸೀರೆ ಉಟ್ಕೊಂಡಾಗ ಭುಜದ ಮೇಲೆ ಹೇಗೆ ಪಿನ್ನನ್ನು ಹಾಕ್ಕೊಳ್ತೀವಿ ಅದೇ ರೀತಿ ಪಿನ್ನನ್ನು ಹಾಕಿ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ದೇವಿಯ ಕಾಲಿನ ಮೇಲೆ ಸೀರೆ ಅಂದರೆ ಸೆರಗಿನ ಭಾಗ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ಸೆರಗಿನ ತುದಿಯನ್ನು ದೇವಿಯ ಬಲಭುಜದ ಮೇಲೆ ತೊಗೊಂಬಂದು ಮುಂದ್ಗಡೆ ಭಾಗಕ್ಕೆ ತೊಗೊಂಬಂದು ನೆರಿಗೆಗಳನ್ನ ಪಕ್ಕ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಸೆರಗಿನ ಒಳಭಾಗದಲ್ಲಿ ನೆರಿಗೆಯ ತುದಿಗಳನ್ನ ಸೇರಿಸ್ಬಿಟ್ಟು ಗುಂಡು ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಒಂದು ಶೇಪ್ ಬರೋ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ಳಿ. ಸೊಂಟದ ಶೇಪು ನೀಟಾಗಿ ಬರೋ ರೀತಿಯಲ್ಲಿ ನೀವು ದಾರ ಕಟ್ಕೋಬೋದು ಅಥವಾ ಡೈರೆಕ್ಟಾಗಿ ದೇವಿಯ ಸೊಂಟಕ್ಕೆ ನೀವಿಲ್ಲಿ ಡಾಬನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ದಾರನ ಕಟ್ಬಿಟ್ಟು ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ತಾ ಇದ್ದೀನಿ. ನೀವಿಲ್ಲಿ ಲೇಸು ಅಥವಾ ಡಾಬನ್ನು ಸೇರಿಸ್ಬಿಟ್ಟು ದೇವಿಯ ಸೊಂಟದ ಮೇಲಿರುವಂಥ ದಾರ ಕಾಣದೇ ಇರೋ ರೀತಿಯಲ್ಲಿ ನೀಟಾಗಿ ಅಲಂಕಾರ ಮಾಡಿಕೊಳ್ಳಿ. ಕಾಲ್ಗೆಜ್ಜೆ ಇದ್ದರೆ ದೇವಿಯ ಕಾಲ್ಗಳಿಗೆ ಕಾಲ್ಗೆಜ್ಜೆಯನ್ನು ಹಾಕಿ ಹಾಗೆ ದೇವಿಗೆ ನಿಮ್ಮ ಬಳಿ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಿಮ್ಮ ಶಾಸ್ತ್ರದ ಪ್ರಕಾರ ಅಥವಾ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೀರೆಯಲ್ಲೇ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಹತ್ರ ದೇವಿಯ ಕೈಗಳನ್ನ ಇಟ್ಬಿಟ್ಟು ದೇವಿಯ ಕೈಗಳನ್ನ ಬ್ಲೌಸ್ ಪೀಸಿಂದ ಸುತ್ತಿ ಗುಂಡು ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬ್ಲೌಸ್ ಹಾಕೊಂಡಾಗ ನಮ್ಮ ಕೈ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ದೇವಿಯ ಕೈಯು ಸಹ ನೀಟಾಗಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ನಾವು ಬ್ಲೌಸ್ ಪೀಸಿಂದ ದೇವಿಯ ಕೈಗಳನ್ನ ಕವರ್ ಮಾಡ್ಕೋಬೇಕಾಗತ್ತೆ.
ಬ್ಲೌಸ್ ಪೀಸಿನ ಇನ್ನೊಂದು ತುದಿಯಲ್ಲೂ ಸಹ ದೇವಿಯ ಕೈಗಳನ್ನ ಈ ರೀತಿ ಇಟ್ಟು ಬ್ಲೌಸ್ ಪೀಸನ್ನು ದೇವಿಯ ಕೈಗಳಿಗೆ ಸುತ್ತಬಿಟ್ಟು ಗುಂಡ್ ಪಿನ್ ಅಥವಾ ಬಟ್ಟೆ ಪಿನ್ನಿಂದ ನಾವಿಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ದೇವಿಯ ಎರಡೂ ಕೈಗಳನ್ನ ಬ್ಲೌಸ್ ಪೀಸಿಂದ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಹೇಗೆ ನೆರಿಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೀರೆಯನ್ನು ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಇಟ್ಕೊಳ್ತೀವಲ್ಲ ಆ ಕಡೆಯಿಂದ 2 ರಿಂದ 2.5 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗುತ್ತೆ. ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ಸೆರಿಗೆಗೆ ಎಷ್ಟು ಪಾರ್ಟ್ ಬಿಡ್ತೀವಿ ಅಷ್ಟು ಪಾರ್ಟನ್ನು ಸೆರಿಗೆಗೆ ಬಿಟ್ಕೊಂಡು ಉಳಿದಿರುವಂಥ ಭಾಗನ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗದೆ ಇದ್ದಾಗ ಒಂದು 7 ರಿಂದ 8 ಪ್ಲೀಟ್ಸನ್ನು ಮಾಡಿ ಜೋಡಿಸ್ಕೊಂಡು ಸೀರೆಯ ಬಾರ್ಡರ್ 2 ಬಾರ್ಡರ್ಗಳಲ್ಲಿ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಕೋಬೇಕು. ನಂತರ ಮಧ್ಯಭಾಗದಲ್ಲೂ ಸಹ ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಹಾಕ್ಕೊಂಡು ನಂತರ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ರೀತಿ ಮುಕ್ಕಾಲು ಭಾಗ ಸೀರೆಯನ್ನು ನಾವು ನೆರಿಗೆಗಳನ್ನ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 10 ಪ್ಲೀಟ್ಸನ್ನು ಮಾಡ್ತಾ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ನೆರಿಗೆಗಳನ್ನ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟು ಆ ನೆರಿಗೆಗಳನ್ನೆಲ್ಲ ಮತ್ತೆ ಜೋಡಿಸ್ಬಿಟ್ಟು ಒಂದೇ ಕ್ಲಿಪ್ಪಲ್ಲಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ನೆರಿಗೆ ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನೆರಿಗೆಯನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸೆರಗನ್ನು ನಾವೀಗ ಪ್ಲೀಟ್ಸನ್ನು ಮಾಡಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಆ ರೀತಿ ಎಲ್ಲಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು, ಅಥವಾ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿನೂ ಸಹ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಉಳಿದಿರುವಂತಹ ಪ್ಲೀಟ್ಸನ್ನು ಈ ರೀತಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನಾವು 1.5 ಮಾರ ಆಗುವಷ್ಟು ಸೆರಗನ್ನ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಸೀರೆಯನ್ನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಗೆ ಸೀರೆಯನ್ನ ಹೇಗೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಇಲ್ಲಿ ನಾನೊಂದು ಪೀಠವನ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿರುವಂತ ಮಣೆಯನ್ನ ಇಟ್ಕೊಳ್ಳಿ. ಹೈಟ್ ಯಾವ್ದಾದ್ರೂ ಇರ್ಬೋದು. ಒಂದು ಮಣೆಯನ್ನ ಇಟ್ಕೊಂಡು ನಂತರ ಮಣೆ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಅಕ್ಕಿ ತುಂಬಿಸಿರುವಂತ ತಟ್ಟೆಯನ್ನ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 2 ಬಿಂದಿಗೆಗಳನ್ನ ಸೆಲ್ಲೋ ಟೇಪಿಂದ ಲಾಕ್ ಮಾಡಿಬಿಟ್ಟು ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ನಾನು ಗೋಧಿಯನ್ನು ಸೇರಿಸ್ಕೊಂಡಿದ್ದೀನಿ. ದೇವಿಯ ಕೈಗಳನ್ನ ಕಡ್ಡಿಯ ಮೇಲ್ಗಡೆ ಭಾಗದಿಂದ ತಗೊಬಂದು ಬ್ಲೌಸ್ ಪೀಸಿನ ಮಧ್ಯಭಾಗದಲ್ಲಿರುವ ಫೋಲ್ಡನ್ನು ಬಿಡಿಸ್ಬಿಟ್ಟು ಕಳಶದ ಹಿಂಭಾಗಕ್ಕೆ ತಗೊಂಡೋಗಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬಿಂದಿಗೆಯ ಕಂಠ ಭಾಗ ಮತ್ತು ಕೆಳಭಾಗದಲ್ಲಿ ನಾವಿಲ್ಲಿ ಬ್ಯಾಕ್ ಸೈಡ್ಗೆ ಪಿನ್ನನ್ನು ಸೇರಿಸ್ಕೋಬೇಕು. ಕಳಶದ ಬಿನ್ಗೆ ಬ್ಲೌಸ್ ಪೀಸಿಂದ ನೀಟಾಗಿ ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಕೈಗಳನ್ನ ಸರಿ ಮಾಡ್ಕೊಳ್ಳಿ. ದೇವಿಯ ಕೈಗಳು ನಿಲ್ತಾ ಇಲ್ಲ ಅಂದ ಬ್ಯಾಕ್ ಸೈಡ್ ಇಂದ ನಾವು ಪಿನ್ನು ಅಥವಾ ಗುಂಡ್ಪಿನ್ನ ಸೇರಿಸ್ಬಿಟ್ಟು ದೇವಿಯ ಕೈಗಳನ್ನ ನಿಲ್ಲೋ ರೀತಿಯಲ್ಲಿ ಮಾಡ್ಕೋಬೇಕು. ನಂತರ ಸೆರಗನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಅಂದ್ರೆ ಕಳಶದ ಹಿಂಭಾಗ ಇಟ್ಬಿಟ್ಟು ನಾವಿಲ್ಲಿ ಸೀರೆಯನ್ನ ದೇವರಿಗೆ ಹೇಗೆ ಉಡಿಸೋದು ಅಂತ ನೋಡೋಣ. ಸೀರೆಯನ್ನ ಮಧ್ಯಭಾಗಕ್ಕೆ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಲೆಂತ್ ಅನ್ನ ನೋಡಿಕೊಂಡು ದೇವಿಯ ಸೊಂಟಕ್ಕೆ ನಾವಿಲ್ಲಿ ಕಟ್ಟಬೇಕಾಗುತ್ತೆ. ನಾನಿಲ್ಲಿ 2 ಸೈಡಿನ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. 2 ಸೈಡಿನ ನೆರಿಗೆಗಳಿಗೂ ಸಹ ಒಂದೊಂದು ಬಟ್ಟೆ ಪಿನ್ನನ್ನು ಹಾಕೊಂಡಿದ್ದೀನಿ. ಕಳಶದ ಹಿಂಭಾಗದಿಂದ ತಗೊಂಬಂದು ಈ ರೀತಿಯಲ್ಲಾದರೂ ನಾವು ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಹಾಕೋಬಹುದು. ಬಟ್ ನಂಗೆ ಇಲ್ಲಿ ಲೆಂತ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನಾವೇನು ಪ್ಲೀಟ್ಸನ್ನು ಮಾಡಿಟ್ಕೊಂಡಿರ್ತೀವಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೊಂಟದ ಲೆಂತ್ ಅನ್ನ ನೋಡಿಕೊಂಡು ನಾವಿಲ್ಲಿ ಕೆಳಗಡೆ ಬಿಂದಿಗೆಯ ಕಂಠ ಭಾಗಕ್ಕೆ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಕಟ್ಟೋದ್ರಿಂದ ಲೆಂತ್ ಬರುತ್ತೆ. ನೆರಿಗೆಯನ್ನು ಸಹ ನೀಟಾಗಿ ನಾವು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ಬ್ಯಾಕ್ ಸೈಡ್ ಇಂದ ತಗೊಬಂದ್ರೂ ಸಹ ನೆರಿಗೆಯನ್ನು ನಾವು ದೊಡ್ಡದಾಗಿ ಸ್ಪ್ರೆಡ್ ಮಾಡಬಹುದು. ಬಟ್ ಈ ರೀತಿ ಕಟ್ಟೋದ್ರಿಂದ ನನಗೆ ಸೀರೆಯಲ್ಲಿ ಲೆಂತ್ ಅನ್ನೋದು ಸಿಗುತ್ತೆ. ನಾವು ಒಂದು ದಾರನ ಇಟ್ಬಿಟ್ಟು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ದೇವಿಯ ಸೊಂಟಕ್ಕೆ ನಾನಿಲ್ಲಿ ದಾರದಿಂದ ಕಟ್ಕೊಳ್ತಾ ಇದ್ದೀನಿ. ಗ್ರಿಪ್ ಆಗಿ ಅಲ್ಲಿ ನೀಟಾಗಿ ಕಟ್ಕೊಳ್ಳಿ, ಜಾರದೇ ಇರೋ ರೀತಿಯಲ್ಲಿ.
ನಂತರ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ದೇವಿಯ ಸೊಂಟದ ಹತ್ರ ನೆರಿಗೆಗಳನ್ನ ನೀಟಾಗಿ ಸಡಿಲ ಮಾಡಿಕೊಂಡು ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಂತರ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೀಟಾಗಿ ಹರಡ್ಕೊಳ್ಳಿ. ಹಾಗೆ ನಾವು ನೆರಿಗೆಗೆ ಹಾಕಿರುವಂಥ ಪಿನ್ನನ್ನು ಸಹ ನಾನಿಲ್ಲಿ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ದೇವಿಯ ಸೊಂಟದ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೆರಿಗೆಗಳನ್ನ ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಬರುತ್ತೆ. ಒಂದು ಸಲ ನೆರಿಗೆಯನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಈಗ ದೇವಿಯ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಲಾಸ್ಟ್ ನೆರಿಗೆ ಏನು ಬರುತ್ತೆ ಆ ನೆರಿಗೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸಬೇಕು. ಅಂದರೆ ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸಿ ಬಾರ್ಡರ್ ಅನ್ನೋದು ಗೆಜ್ಜೆ ಹತ್ರ ಬರೋ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಸೀರೆಯ ಒಳಭಾಗದಲ್ಲಿ ಸೇರಿಸಿ ನಾವು ಎರಡು ಸೈಡಿನ ಬಾರ್ಡರ್ಗೆ ಬಟ್ಟೆ ಪಿನ್ನನ್ನು ಸೇರಿಸಿ ಬಾರ್ಡರ್ ಅನ್ನೋದು ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಗುಂಡ್ಪಿನ್ನು ಮತ್ತು ಬಟ್ಟೆ ಪಿನ್ನನ್ನು ಹಾಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೀರೆ ಅನ್ನೋದು ಜಾರದೇ ಇರೋ ರೀತಿಯಲ್ಲಿ ಮಾಡಿಬಿಟ್ಟು ದೇವಿಯ ಕಾಲನ್ನು ಈ ರೀತಿಯಲ್ಲಿ ನಾವು ಇಡಬೇಕಾಗುತ್ತೆ. ನೀಟಾಗಿ ಇಟ್ಬಿಟ್ಟು ನೆರಿಗೆಗಳನ್ನ ನೀವು ಅಲ್ಲಿ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಕೋಬೇಕಾಗತ್ತೆ. ದೇವಿಯ ಕಾಲನ್ನ ಸೀರೆಯಿಂದ ನೀಟಾಗಿ ನಾವು ಕವರ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕಾಗತ್ತೆ. ದೇವಿಯ ಇನ್ನೊಂದು ಕಾಲನ್ನ ನಾನು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ದಾರದಿಂದ ಕಟ್ಕೊಂಡು ಅಲ್ಲಿ ಎಲ್ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ದೇವಿ ಒಂದು ಕಾಲನ್ನ ಕೆಳಗಡೆ ಬಿಟ್ಕೊಂಡು ಇನ್ನೊಂದು ಕಾಲನ್ನ ಮಡ್ಚಿ ಕೂತ್ಕೊಂಡಿರೋ ರೀತಿಯಲ್ಲಿ ಈ ಅಲಂಕಾರನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಇಟ್ಬಿಟ್ಟು ಬಾರ್ಡರ್ ಅಂದರೆ ಗೆಜ್ಜೆ ಕಟ್ಟುವ ಜಾಗದಲ್ಲಿ ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ಬಾರ್ಡರ್ ಅನ್ನೋದು ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಗುಂಡ್ಪಿನ್ನು ಮತ್ತು ಬಟ್ಟೆ ಪಿನ್ನನ್ನು ಹಾಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೀರೆ ಅನ್ನೋದು ಜಾರದೇ ಇರೋ ರೀತಿಯಲ್ಲಿ ಮಾಡಿಬಿಟ್ಟು ದೇವಿಯ ಕಾಲನ್ನು ಈ ರೀತಿಯಲ್ಲಿ ನಾವು ಇಡಬೇಕಾಗುತ್ತೆ. ನೀಟಾಗಿ ಇಟ್ಬಿಟ್ಟು ನೆರಿಗೆಗಳನ್ನ ನೀವು ಅಲ್ಲಿ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ಕಾಲೇನಾದರೂ ಜಾರ್ತಾ ಇದೆ ಅಂತ ಫೀಲ್ ಆದರೆ ದೇವಿಯ ಕಾಲಿನ ಹತ್ರ ಇರುವಂಥ ಸೀರೆಯ ಬಟ್ಟೆಗೂ ಹಾಗೆ ಇನ್ನೊಂದು ಕಾಲಿನ ಸೀರೆಯ ಬಟ್ಟೆಗೂ ಸೇರಿಸಿ ನಾವಲ್ಲಿ ಪಿನ್ನನ್ನು ಸೇರಿಸ್ಕೊಂಡು ಕಾಲು ಜಾರದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ನಂತರ ದೇವಿಗೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾವಿಲ್ಲಿ ನಾರ್ಮಲ್ ಆಗಿ ಸೆರಗು ಹಾಕೊಳ್ತೀವಲ್ಲ ಆ ರೀತಿಯಲ್ಲಿ ನಾನಿಲ್ಲಿ ದೇವಿಗೆ ಸೆರಗನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಸೆರಗನ್ನು ಹಾಕ್ಬಿಟ್ಟು ದೇವಿಯ ಎಡಭುಜದ ಮೇಲೆ ಸೆರಗನ್ನು ಹಾಕ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ಸ್ಗಳನ್ನ ನಾವಿಲ್ಲಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನಾವು ಇಲ್ಲಿ ಅರೇಂಜ್ ಮಾಡ್ಕೋಬೇಕು. ಬಲಗಡೆ ತೊಡೆಯ ಮೇಲೆ ಸೆರಗಿನ ಪಾರ್ಟ್ ಅನ್ನೋದು ಬರಬೇಕು. ಹಾಗೆ ದೇವಿಯ ಭುಜದ ಮೇಲೆ ನೀಟಾಗಿ ಸೆರಗನ್ನು ಹಾಕ್ಬಿಟ್ಟು ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ದೇವಿಯ ಭುಜದ ಮೇಲೆ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡು ನಾನಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸು ಮತ್ತು ಸೆರಗಿನ ಪಾರ್ಟನ್ನು ಸೇರಿಸ್ಬಿಟ್ಟು ನಾವಲ್ಲಿ ಪಿನ್ ಮಾಡಿಕೊಂಡು ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾವು ಸೀರೆ ಉಟ್ಕೊಂಡಾಗ ಹೇಗೆ ನೆರಿಗೆಯನ್ನು ಅರೇಂಜ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನಾವು ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡಬೇಕು. ಬಲಗಡೆ ಕಾಲಿನ ಕೆಳಭಾಗದಲ್ಲೂ ಅಲ್ಲೇ ಸೆರಗು ಬಂದಿರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಬೇಕು ಅಂದರೆ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಎಲ್ಲೂ ಸೆರಗು ಜಾರದೆ ಇರೋ ರೀತಿಯಲ್ಲಿ ನೀವು ಪಿನ್ನನ್ನು ಹಾಕೋಬೇಕು. ಮತ್ತೇನಾದರೂ ಎತ್ಕೊಂಡಿದೆ ಅಂದರೆ ನೋಡಿಕೊಂಡು ನೀವು ಪಿನ್ಗಳನ್ನ ಸೇರಿಸ್ಕೊಳ್ಳಿ. ನಂತರ ಸೆರಗಿನ ತುದಿಯನ್ನು ಮುಂಭಾಗಕ್ಕೆ ತಗೊಂಬಂದು ಅಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡು ಆ ಸೆರಗಿನ ತುದಿಯನ್ನು ಮುಂದ್ಗಡೆ ತಗೊಂಬಂದು ಸೆರಗಿನ ಒಳಭಾಗದಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ ಬಲಗಡೆ ಭುಜವನ್ನು ಸಹ ನಾನು ಈ ರೀತಿಯಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸೆರಗನ್ನು ಮುಂಭಾಗಕ್ಕೆ ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಆ ರೀತಿಯಲ್ಲಿ ಮಾಡಿಕೊಂಡು ಗುಂಡ್ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ನಾನು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ನಾವೊಂದು ದಾರವನ್ನು ಕಟ್ಕೋಬೇಕಾಗತ್ತೆ. ಅಲ್ಲಿ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರವನ್ನು ಕಟ್ಕೊಳ್ಳಿ.
ನಂತರ ದಾರವನ್ನು ಕವರ್ ಮಾಡಲಿಕ್ಕೆ ನಾನಿಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲೇಸು ಅಥವಾ ಡಾಬನ್ನು ಸೇರಿಸ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ನಿಮ್ಮ ಬಳಿ ಇರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.